ಖಾಸಗಿ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಮೀಕ್ಷೆ ಮಾಡಿದೆ. ಆ ಸಮೀಕ್ಷೆಯಲ್ಲಿ ಟಾಪ್ ಸಿಟೀಸ್ ಫಾರ್ ವಿಮೆನ್ ಇನ್ ಇಂಡಿಯಾ ಅಂತ ಒಂದು ಸರ್ವೆ ಮಾಡಿದ್ರು. ಆ ಒಂದು ಸರ್ವೆಯಲ್ಲಿ ಬೆಂಗಳೂರು ನಗರನ ಮಹಿಳೆಯರ ಪಾಲಿಗೆ ಇಡೀ ದೇಶದಲ್ಲಿಯೇ ಸುರಕ್ಷಿತ ನಗರ ಅಂತ ಆ ಒಂದು ಸರ್ವೆ ಗುರುತಿಸಿದೆ. ಸಾಕಷ್ಟು ಟೀಕೆ ಟಿಪ್ಪಣಿ ನಮ್ಮ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಏನು ನಮ್ಮ ವಿರೋಧ ಪಕ್ಷದವರು ಮಾಡಿದ್ರು. ಅವರ ಏನು ಪಕ್ಷಗಳು ಎಲ್ಲಿ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಡೆಲ್ಲಿಯಲ್ಲಾಗ್ಲಿ ಅಥವಾ ಬಾಂಬೆಯಲ್ಲಾಗ್ಲಿ, ಈ ರೀತಿ ಅವರಿಗೆ ಬಿರುದು ಎಲ್ಲೂ ಸಿಕ್ಕಿಲ್ಲ. ಆದ್ರೆ ಅದು ಬೆಂಗಳೂರಿಗೆ ಸಿಕ್ಕಿದೆ, ಬೆಂಗಳೂರು ನಗರಕ್ಕೆ ಸಿಕ್ಕಿದೆ. ನಮ್ಮ ಸರ್ಕಾರಕ್ಕೆ ಹೆಮ್ಮೆ ಪಡುವಂತ ವಿಚಾರ. ಯಾಕಂದ್ರೆ ಮಹಿಳೆಯರಿಗೆ ಈ ಮಟ್ಟಕ್ಕೆ ಸುರಕ್ಷತೆ ಅಥವಾ ಟಾಪ್ ಸಿಟಿ ಮಹಿಳೆಯರು ಆಯ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾದ ವಿಶೇಷವಾಗಿ ಗುರುತಿಸುವಂತ ಒಂದು ವಿಚಾರ ಅಂತ ನಾನು ಅನ್ಕೊಳ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ವಿಚಾರ, ಯಾವ ರೀತಿ ನಾವು ಮಿನಿಸ್ಟ್ರಲ್ ಲೀವ್ ಪಾಲಿಸಿ ಶುರು ಮಾಡಿದ್ವು ಅದೇ ರೀತಿ ಗಿಗ್ ವರ್ಕರ್ಸ್ಗೆ ನಾವು ಒಂದು ಕಾನೂನ ಜಾರಿಗೆ ತಂದ್ವು. ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಆಕ್ಟ್ 2025 ಅಂತ. ಅಂದ್ರೆ ಇವರ ಸೋಷಿಯಲ್ ಸೆಕ್ಯೂರಿಟಿ ಮತ್ತೆ ವೆಲ್ಫೇರಿಗೋಸ್ಕರ ಗಿಗ್ ವರ್ಕರ್ಸ್, ಇದು ಕೂಡ ಕಡಿಮೆ ರಾಜ್ಯಗಳಲ್ಲಿ 2-3 ರಾಜ್ಯಗಳಲ್ಲಿ ಮಾತ್ರ ಗಿಗ್ ವರ್ಕರ್ಸ್ ನ ಗುರುತಿಸ್ಬಿಟ್ಟು ಅವರಿಗೆ ಏನು ಇನ್ಶೂರೆನ್ಸ್ ಅಥವಾ ವಿಮೆಯನ್ನ ಕೊಡಬೇಕು ಅಂತ ಯಾವ್ದಾದ್ರು ಮತ್ತೊಂದು ರಾಜ್ಯ ಅವ್ರನ್ನ ಗುರುತಿಸಿದೆ ಅಂದ್ರೆ ಅದು ನಮ್ಮ ಸರ್ಕಾರ, ನಮ್ಮ ರಾಜ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಕಾನೂನಿನ ಅಡಿಯಲ್ಲಿ 10,468 ಫಲಾನುಭವಿಗಳನ್ನ ಈ ವಿಮೆಯನ್ನು ಏನು ನಾವು ಗಿಗ್ ವರ್ಕರ್ಸ್ ಪಾಲಿಸಿ ಮೂಲಕ ಇನ್ಶೂರೆನ್ಸ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. 10,468 ಫಲಾನುಭವಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಗಿಗ್ ವರ್ಕರ್ಸ್ಗೆ ಅಟ್ಲೀಸ್ಟ್ ಮಿನಿಮಮ್ 4 ಲಕ್ಷ ಇನ್ಶೂರೆನ್ಸ್ ಸಿಗುವಂತದ್ನ ನಾವು ಈ ಕಾನೂನಿನ ಮೂಲಕ ಜಾರಿಗೆ ತಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.